Yes, welcome back to my students. It is your Sridhar from Sri Science class. Okay, dear students, ಇವತ್ತು ಯಾವ ಕಾನ್ಸೆಪ್ಟ್ ತಂದಿದ್ದೀನಿ ಅಂದರೆ ನೀವು ಗೆಸ್ ಮಾಡೋಕ್ಕಾಗಲ್ಲ ಆ ಕಾನ್ಸೆಪ್ಟನ್ನು ತಂದಿದ್ದೀನಿ ಇವಾಗ. ಆ್ಯಕ್ಚುಲಿ ನಂದು ಮೇನ್ ಸಬ್ಜೆಕ್ಟ್ ಅಂದರೆ ಸೈನ್ಸು. ಇವತ್ತು ಯಾವ ಕಾನ್ಸೆಪ್ಟ್ ತಂದಿದ್ದೀನಿ ಅಂತಂದರೆ ಯು ಕ್ಯಾನ್ ಗೆಸ್ ಆ್ಯಂಡ್ ಯು ಕ್ಯಾನ್ ಇಮ್ಯಾಜಿನ್ ಆಲ್ಸೋ. ಯಾಕೆಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಯಾವ ವಿಡಿಯೋ ಹಾಕಿದ್ರೆ ಹೌ ಟು ಗೆಟ್ 80 ಔಟ್ ಆಫ್ 80 ಅಂತ ಹಾಕಿದ್ದೆ ಸೈನ್ಸಲ್ಲಿ. ಅದರಲ್ಲಿ ಪಾರ್ಟ್ 1 ಅಂತ ಹಾಕಿದ್ದೆ. ಪಾರ್ಟ್ 2 ಕೂಡ ಇನ್ನೊಂದು ಕೆಲವು ದಿನಗಳಲ್ಲಿ ಬರುತ್ತೆ, ಅದ್ರ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಇವಾಗ ತಂದಿರೋ ಕಾನ್ಸೆಪ್ಟ್ ಯಾವುದು ಅಂತಂದರೆ, ಎಲ್ಲರೂ ಏನಂತಾರೆ ಆ ಸಬ್ಜೆಕ್ಟ್ ಕಂಡ್ರೆ ಎಲ್ರಿಗೂ ಭಯ. ಆ ಸಬ್ಜೆಕ್ಟ್ ಕಂಡ್ರೆ ಭಯ ಎಲ್ರಿಗೂ, ಆಲ್ಮೋಸ್ಟ್ 90% ಸ್ಟೂಡೆಂಟ್ಸ್ಗಳಿಗೆ ಆ ಸಬ್ಜೆಕ್ಟ್ ಕಂಡ್ರೇನೆ ಭಯ. ಆ ಸಬ್ಜೆಕ್ಟ್ ಟೀಚರ್ಸ್ ಬಂದ್ರೆ ಯಾಕಾದ್ರೂ ಬಂದ್ರಪ್ಪ ಈ ಸಬ್ಜೆಕ್ಟ್ ಟೀಚರ್ಸ್ ಅನ್ನೋದು ಅವ್ರಿಗೆಲ್ಲನು ಮಕ್ಕಳಿಗೆ ಏನಂತಾರೆ ಆ ರೀತಿ ಭಯ ಹುಟ್ಟಿಸಿರುತ್ತೆ. ಬಟ್ ನಾನು ಇವಾಗ ಆ ಸಬ್ಜೆಕ್ಟ್ ಬಗ್ಗೆ ಭಯವನ್ನ ನಿಭಾಯಿಸಕ್ಕಿಂತ ಬಂದಿದ್ದೀನಿ. ಗೊತ್ತಾಗಿರ್ಬೇಕು ನಿಮ್ಗೆ ಯಾವ ಸಬ್ಜೆಕ್ಟ್ ಅನ್ನೋದು, ಅದು ಕೂಡ ನಿಮ್ಗೆ. ಹಾಗಾದ್ರೆ ದಟ್ ಈಸ್ ವೆರಿ 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 ಮೋಸ್ಟ್ popular subject. It's for numbers of in mathematics. ಹಾಗಾದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಯಾವ ರೀತಿ ಓದಬೇಕು ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಯಾಕಂದ್ರೆ ಇವಾಗ ಮ್ಯಾಥಮೆಟಿಕ್ಸ್ ಹೆಂಗಂದ್ರೆ ಎಲ್ರು ಕಷ್ಟ ಅಂತ ಹೇಳ್ತಾರೆ, ಬಟ್ ನಾನು ಹೇಳ್ತೀನಿ ಇಟ್ಸ್ ವೆರಿ ಈಸಿ. ಇಟ್ಸ್ ವೆರಿ ಈಸಿ. ಸರ್ ಹೌ ಅನ್ನೋದು ನಿಮ್ ಪ್ರಶ್ನೆ ಅಲ್ವಾ? ಹಾಗಾದ್ರೆ ಇಲ್ಲಿ ನೋಡಿ, ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು 2+2 ಅಂದ್ರೆ 4 ಬರುತ್ತೆ. ಇಲ್ಲಿ 2+2 = 4. ಬಟ್ 2+2 = 5 ಆಗಲ್ಲ, 6 ಆಗಲ್ಲ, ಆಮೇಲೆ 8 ಆಗಲ್ಲ, 7 ಆಗಲ್ಲ ಅಲ್ವಾ? ಹಾಗಾದ್ರೆ ಇಲ್ಲಿ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಏನಂತ ಅರ್ಥ ಮಾಡ್ಕೋಬೇಕಂದ್ರೆ, ಅಲ್ಲಿ ಜಸ್ಟ್ ನಾವು ಏನ್ ಮಾಡ್ಬೇಕು ಏನಿಲ್ಲ ಅನ್ನೋದನ್ನ ಜಸ್ಟ್ ಸಿಂಪಲ್ ಆಗಿ ಹೇಳ್ತಾ ಇದ್ನಿ, ಕೇಳ್ಕೊಳ್ಳಿ ಅಷ್ಟೇ. ಏನಂತಂದ್ರೆ ಇವಾಗ ಮ್ಯಾಥಮೆಟಿಕ್ಸ್ ನಂಬರ್ ಜೊತೆ ಆಟ ಆಡ್ಬೇಕು ಅಷ್ಟೇ ನಾವು. ಜಸ್ಟ್ ವಿ ಕ್ಯಾನ್ ಪ್ಲೇ ಟು ದ ನಂಬರ್. ಅಷ್ಟೇ. ನಂಬರ್ ಜೊತೆ ಆಟ ಆಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಹಾಗಾದ್ರೆ ಇಲ್ಲಿ ನಾನು ಏನ್ ಕಾನ್ಸೆಪ್ಟ್ ಅಂದೆ ಅಂದ್ರೆ, ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಯಾವ ರೀತಿ ಔಟ್ ಆಫ್ ಔಟನ್ನ ಮಾಡಬಹುದು. ಸರ್ ಮ್ಯಾಥಮೆಟಿಕ್ಸ್ ಅಲ್ಲಿ ಔಟ್ ಆಫ್ ಔಟನ್ನು ಯಾವ ರೀತಿ ಮಾಡಬಹುದು ಅನ್ನೋದನ್ನ, ಯಾಕಂದ್ರೆ ಎಲ್ರಿಗೂ ಔಟ್ ಆಫ್ ಔಟ್ ಮಾಡ್ಬೇಕನ್ನೋ ಆಸೆ ಇರುತ್ತೆ. ಎಲ್ಲಾ ಸ್ಟೂಡೆಂಟ್ಸ್ಗಳಿಗೆ ನಾನು ಈ ಸಬ್ಜೆಕ್ಟ್ ಅಲ್ಲಿ ಔಟ್ ಆಫ್ ಔಟ್ ಮಾಡ್ಬೇಕನ್ನೋದು ಆಸೆ ಇರುತ್ತೆ. ಬಟ್ ಇನ್ನು ಕೆಲವು ಸ್ಟೂಡೆಂಟ್ಸ್ಗಳು ಇರುತ್ತೆ, ಅವ್ರೇನಂದ್ರೆ 625 ಮಾಡ್ಬೇಕನ್ನೋದು ಕೂಡ ಆಸೆ ಇರುತ್ತೆ. ಇನ್ನೇನು ಕೆಲವು ದಿನ ಆ ವಿಡಿಯೋನು ಕೂಡ ಕೆಲವು ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. 625 ಯಾವ ರೀತಿ ಮಾಡ್ಬೇಕು ಅನ್ನೋದು ಕೂಡ ಅದು ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಇನ್ನೇನು ಕೆಲವು ದಿನ ಅಷ್ಟೇ ಕಂಟೆಂಟ್ ನ ರೆಡಿ ಮಾಡ್ತಾ ಇದ್ದೀನಿ. ಆಫ್ಟರ್ ಪ್ರಿಪರೇಟರಿ ವಿದಿನ್ ಪ್ರಿಪರೇಟರಿ ಒಳಗಡೆ ನಿಮ್ಗೇನು 625 ಮಾಡೋದನ್ನು ಕೂಡ ಅದನ್ನು ಕೂಡ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಬನ್ನಿ ಇವಾಗ ಹೋಗೋಣ. ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಯಾವ ರೀತಿ ಔಟ್ ಆಫ್ ಔಟ್ ಅನ್ನು ತೆಗಿಬೇಕು. ಓಕೆ, ಇವಾಗ ನಿಮ್ಮ ಹತ್ರ ಬ್ಲೂ ಪ್ರಿಂಟ್ ಇದೆ, ಬ್ಲೂ ಪ್ರಿಂಟ್ ಕೂಡ ಇದೆ, ಪ್ಲಸ್ 4 ಮಾಡೆಲ್ ಕ್ವಶನ್ ಪೇಪರ್ ಇದೆ, ಪ್ಲಸ್ ಅದ್ರ ಜೊತೆಗೆ ಏನಂತಂದ್ರೆ 2 ಪ್ರಿಪರೇಟರಿ ಕಂಪ್ಲೀಟ್ ಆಗಿದೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದ್ರೆ LBA ಕೂಡ ಇದೆ ನಿಮ್ಗೆ ಅಲ್ವಾ? ಹಾಗಾದ್ರೆ ಸರ್ ಇವಾಗ ನಾವು ಯಾವ್ದು ಓದ್ಬೇಕು ಅನ್ನೋ ನಮ್ಗೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ. ಇವಾಗ ಮ್ಯಾಥಮೆಟಿಕ್ಸ್ ಅಲ್ಲಿ ಏನು ಓದ್ಬೇಕು ಅನ್ನೋದು ನಮ್ಗೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ. ಹಾಗಾದ್ರೆ ಆ ಕನ್ಫ್ಯೂಷನ್ ನಾನು ಇವಾಗ ಕ್ಲಿಯರ್ ಮಾಡ್ತೀನಿ, ಡೋಂಟ್ ವರಿ. ಆ ಕನ್ಫ್ಯೂಷನ್ ಇವಾಗ ಕಂಪ್ಲೀಟ್ ಆಗಿ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತೀನಿ. ಹಾಗಾದ್ರೆ ಇಲ್ಲಿ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಈ ಮ್ಯಾಥಮೆಟಿಕ್ಸ್ ಅಲ್ಲಿ 80 ಮಾಡಬಹುದು. ಏನಿಲ್ಲ, ಜಸ್ಟ್ ಬ್ಲೂ ಪ್ರಿಂಟ್ ಇಟ್ಕೊಳ್ಳಿ ಅಷ್ಟೇ. ಜಸ್ಟ್
ಬ್ಲೂ ಪ್ರಿಂಟ್ ಇಟ್ಕೊಳ್ಳಿ. ಬ್ಲೂ ಪ್ರಿಂಟ್ ಇಟ್ಕೊಂಡು ಆಸ್ ಇಟ್ ಈಸ್ ಬ್ಲೂ ಪ್ರಿಂಟ್ ನಲ್ಲಿ ಯಾವ ರೀತಿ ಯಾವ ಲೆಸನ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಕೇಳೋನೆ ಅನ್ನೋದನ್ನ ನೋಡ್ಕೊಳ್ಳಿ. ಅದೇ ಲೆಸನ್ದು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಇಟ್ಕೊಳ್ಳಿ. ಪ್ಲಸ್ ಈ ಕಡೆ ಯಾವ್ದೋ ಪ್ರಿಪರೇಟರಿ 1-2 ಕ್ವಶನ್ ಪೇಪರ್ ಅನ್ನ ಇಟ್ಕೊಳ್ಳಿ. ಅವೆರಡು ಇಟ್ಕೊಂಡು ಏನ್ ಮಾಡಿ ಅಂತಂದ್ರೆ ನೀವು ಅನಾಲಿಸಿಸ್ ಮಾಡ್ತಾ ಹೋಗಿ. ಯಾಕಂದ್ರೆ ನಾನು ಕೂಡ ಅನಾಲಿಸಿಸ್ ಮಾಡಿ ಏನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಒಂದು ಮ್ಯಾಥಮೆಟಿಕ್ಸ್ ಒಂದು ಸಿಂಪಲ್ ಆಗಿರೋ ಟ್ರಿಕ್ಸ್ ಗಳನ್ನು ತಂದಿದ್ದೀನಿ ಅಷ್ಟೇ. ಹಾಗಾದ್ರೆ ಇಲ್ಲಿ ನಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ ಎಷ್ಟು ಚಾಪ್ಟರ್? ಟೋಟಲ್ ಆಗಿ 14 ಚಾಪ್ಟರ್ ಇದೆ. ಟೋಟಲ್ ಆಗಿ 14 ಚಾಪ್ಟರ್. ನಾವು ಮಾಡಬೇಕಾಗಿರೋದು 80 ಮಾರ್ಕ್ಸ್ ತೆಗಿಬೇಕು. 80 ಮಾರ್ಕ್ಸ್ ತೆಗಿಬೇಕು. ಹಾಗಾದ್ರೆ ಈ 80 ಮಾರ್ಕ್ಸ್ ಅನ್ನು ಯಾವ ರೀತಿ ತೆಗಿಬೇಕು ಗೊತ್ತಿಲ್ಲ ಸರ್ ನಮ್ಗೆ. ಕೆಲವೊಬ್ರು ಮಾಡ್ತಾ ಇದಾರ. ಓಕೆ, ಐ ವಿಲ್ ಸಪೋರ್ಟ್ ವಿತ್ ದಮ್. ನಾನು ಅವ್ರಿಗೆ ಯಾವತ್ತೂ ನಾನು ಸಪೋರ್ಟ್ ಮಾಡ್ತೀನಿ. ಹಾಗಾದ್ರೆ ಇನ್ನು 80 ತೆಗಿಬೇಕು ಅನ್ನೋರು ಕೂಡ ಇದ್ದೀರಾ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ 60 ಮತ್ತೆ 70 ಮಿಡಲ್ ಅಲ್ಲಿ ಇದಾರೆ. ಒಬ್ರು 60 and 70 or 70 to 75 ಮಿಡಲ್ ಅಲ್ಲಿ ಇದ್ದಾರೆ. ಇನ್ನು 75 to 80 ಮಿಡಲ್ ಅಲ್ಲಿ ಅವರೇ. ಇನ್ನು ಕೆಲವರು ಅಂದ್ರೆ 80 ಔಟ್ ಆಫ್ 80 ಅವ್ರೆ. ಆಮೇಲೆ 50 to 60 ಅವರು ಅವರೇ. ಇವರು ಕೂಡ 80 ಮಾಡ್ಬೋದು. ಅದೇ ರೀತಿಯಾಗಿ 40 to 50 ಅವ್ರೆ. ಆಮೇಲೆ 30 ಇಂದ 40 ಅವರು ಇದ್ದಾರೆ. 30 to 40 ಇವರು ಕೂಡ 80 ಮಾಡಬಹುದು. ಇವರು ಕೂಡ 80 ಮಾಡಬಹುದು. ಎಷ್ಟು? ವಿದಿನ್ 30 ಡೇಸ್ ಅಲ್ಲಿ. ವಿದಿನ್ 30 ಡೇಸ್ 35 ದಿನಗಳಲ್ಲಿ, ಜಸ್ಟ್ 30 ಡೇಸ್ ಅಲ್ಲಿ ನಾವು 80 ಅನ್ನ ಮಾಡಬಹುದು. ವಿದಿನ್ ಜಸ್ಟ್ 30 ಡೇಸ್ ಅಲ್ಲಿ ಅಷ್ಟೇ. ನಾನು ಹೇಳ್ತಾ ಇದೀನ ನಿಮ್ಗೆ ಇವತ್ತಿನ ದಿವಸ 35 ಡೇಸ್ ಇದೆ. ಇವತ್ತಿಂದ ಎಕ್ಸಾಮ್ ಇರೋ 35 ಡೇಸ್ ಇದೆ. ಬಟ್ ನಾನು ವಿದಿನ್ 30 ಡೇಸ್ ಅಲ್ಲಿ 80 ಮಾಡತಕ್ಕಂತ ಟ್ರಿಕ್ಸ್ ಇದೆ. ಅದನ್ನ ಟ್ರಿಕ್ಸ್ ಅನ್ನ ಹೇಳ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾನು ಹೇಳ್ತಾ ಇದೀನಲ್ಲ, ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ. ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ, 100% ಗ್ಯಾರಂಟಿ ಕೊಡ್ತೀನಿ. 30 ಡೇಸ್ ಅಲ್ಲಿ 80 ಮಾಡ್ಬೋದು. ನಾನು ಹೇಳ್ತಕ್ಕಂಥ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ತಾ ಹೋದ್ರೆ ನೀವು ಗ್ಯಾರಂಟಿ 100% ನಾನು ಗ್ಯಾರಂಟಿ ಕೊಡ್ತಾ ಇದೀನಿ. ಮ್ಯಾಥಮೆಟಿಕ್ಸ್ ಅಲ್ಲಿ ಈಸಿಯಾಗಿ ಮಾರ್ಕ್ಸ್ ಅನ್ನು ತೆಗಿಬಹುದು. ಸರ್ ನಮ್ಗೆ ಟೈಮೇ ಸಾಲಲ್ಲ, ಸರ್ ನಮ್ಗೆ ಟೈಮೇ ಸಾಲಲ್ಲ ಅಂತ ಹೇಳ್ತೀರಾ. ಅವ್ರಿಗೂ ಕೂಡ ನಾವು ಇದೇ ಟ್ರಿಕ್ಸ್ ಹೇಳ್ತಾ ಇದ್ದೀನಿ. ಆ ಟೈಮ್ ಅನ್ನು ಯಾವ ರೀತಿ ಕನ್ಸ್ಯೂಮ್ ಮಾಡ್ಕೋಬೇಕು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ ಇಲ್ಲಿ ಯಾಕಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಆ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ. ಯಾವ್ದಂತಂದ್ರೆ 80 ಮಾಡ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಹಾಗಾದ್ರೆ ನಾವು ಸರ್ ಇನ್ನು ಸ್ಟಡಿನ ಮಾಡಕ್ ಸ್ಟಾರ್ಟ್ ಮಾಡಿಲ್ಲ ಅನ್ನೋರು ಕೂಡ ಏನ್ ಮಾಡಬಹುದು? 80 ಮಾಡಬಹುದು. ಸರ್ ನಾವಿನ್ನೂ ಸ್ಟಡಿ ಮಾಡಕ್ ಸ್ಟಾರ್ಟೇ ಮಾಡಿಲ್ಲ ಅನ್ನೋರು ಕೂಡ ಏನಂದ್ರೆ 80 ನಾವು ಮಾಡಬಹುದು. ಹಾಗಾದ್ರೆ ಇಲ್ಲಿ 80 ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕೆಲವೊಂದು ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಅನಾಲಿಸಿಸ್ ಮಾಡಿಕೊಂಡು ತಂದಿದ್ದೀನಿ. ಆ ಬ್ಲೂ ಪ್ರಿಂಟ್ ಪ್ರಕಾರ ನೀವೇನಾದ್ರು ಓಪನ್ ಮಾಡಿಕೊಂಡು ಸ್ಟಡಿ ಮಾಡಿದ್ರೆ ಫಿಕ್ಸ್ ನಿಮ್ಗೆ 80 ಬಂದೇ ಬರುತ್ತೆ. ಹಾಗಾದ್ರೆ ಇಲ್ಲಿ ನಾವು ಫಸ್ಟ್ ಲೆಸನ್ ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದ ರಿಯಲ್ ನಂಬರ್ಸ್. ಓಕೆ, ಈ ರಿಯಲ್ ನಂಬರ್ಸ್ ಅಲ್ಲಿ ನಾವು ಎಷ್ಟು ಅಂದ್ರೆ 2 ಮಾರ್ಕ್ಸ್ 2 ಕ್ವಶನ್ಸ್ ಅನ್ನು ತಗೊಂಡ್ಬರ್ತೀವಿ. 2 ಮಾರ್ಕ್ಸ್ 2 ಕ್ವಶನ್ಸ್ ಇರುತ್ತೆ.
ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ. ಯಾಕಂದ್ರೆ ನಾನು 1 ಮಾರ್ಕ್ಸ್ ಹೇಳಲ್ಲ, 1 ಮಾರ್ಕ್ಸ್ ಅಂಡ್ MCQ, 1 ಮಾರ್ಕ್ಸ್ ಅಂಡ್ MCQ ಈ ಕ್ವಶನ್ಸ್ ಅನ್ನ ನಾನು ನಿಮ್ಗೆ ಗ್ಯಾರಂಟಿ ಕೊಡಲ್ಲ. ಯಾಕಂದ್ರೆ ಅಲ್ಲಿ ಯಾವ್ದು ಬೇಕಾದ ಕ್ವಶನ್ಸ್ ಅನ್ನ ಕೂಡ ನಾವು ಕೇಳಬಹುದು. ಬಟ್ ಇಲ್ಲಿ ರಿಯಲ್ ನಂಬರ್ಸ್ ಅಲ್ಲಿ 2 ಮಾರ್ಕ್ಸ್ 2 ಕ್ವಶನ್ಸ್ ಬಂದೇ ಬರುತ್ತೆ. ಇನ್ ನೆಕ್ಸ್ಟ್ ಸೆಕೆಂಡ್ ಲೆಸನ್ ಅವರ ಪಾಲಿನಾಮಿಯಲ್. ಈ ಪಾಲಿನಾಮಿಯಲ್ಸ್ ಅಲ್ಲಿ ನಾವು 3 ಮಾರ್ಕ್ಸ್ 1 ಕ್ವಶನ್ಸ್ ಅನ್ನು ತಗೊಂಡ್ಬರ್ತೀವಿ. 3 ಮಾರ್ಕ್ಸ್ 1 ಕ್ವಶನ್ ಇದೆ ನಿಮ್ಗೆ ಕ್ವಶನ್ ಪೇಪರ್ ಅಲ್ಲಿ. 3 ಮಾರ್ಕ್ಸ್ 1 ಕ್ವಶನ್ಸ್ ಇದೆ. ಇನ್ ನೆಕ್ಸ್ಟ್ ಬರೋದು ಥರ್ಡ್ ಲೆಸನ್ ಅಂದ್ರೆ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್. ಪೇರ್ ಆಫ್ ಲೀನಿಯರ್ ಈಕ್ವೇಶನ್. ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇದರಲ್ಲಿ ನಾವು ಹೆಂಗಂದ್ರೆ 2 ಮಾರ್ಕ್ಸ್ 1 ಕ್ವಶನ್ಸ್ ಬರುತ್ತೆ ಪ್ಲಸ್ 4 ಮಾರ್ಕ್ಸ್ 1 ಕ್ವಶನ್ಸ್ ಬರುತ್ತೆ. 2 ಮಾರ್ಕ್ಸ್ 1 4 ಮಾರ್ಕ್ಸ್ 1 ಕ್ವಶನ್ಸ್ ಇದರಲ್ಲಿ ಬರುತ್ತೆ. ಇನ್ ನೆಕ್ಸ್ಟ್ ಫೋರ್ತ್ ಲೆಸನ್ ಯಾವಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ಸ್. ಕ್ವಾಡ್ರಾಟಿಕ್ ಇಕ್ವೇಶನ್ಸ್. ಈ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಅಲ್ಲಿ ಹೆಂಗಂದ್ರೆ 2 ಮಾರ್ಕ್ಸ್ 1 ಕ್ವಶನ್ ಪ್ಲಸ್ 3 ಮಾರ್ಕ್ಸ್ 1 ಕ್ವಶನ್ಸ್ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಬಂದೇ ಬರುತ್ತೆ. ಇನ್ ನೆಕ್ಸ್ಟ್ ಫಿಫ್ತ್ ಯಾವ್ದನ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್, AP ಅಂತ ಹೇಳ್ತೀವಿ. AP ಇದರಲ್ಲಿ 2 ಮಾರ್ಕ್ಸ್ 1 ಕ್ವಶನ್ ಪ್ಲಸ್ 4 ಮಾರ್ಕ್ಸ್ 1 ಕ್ವಶನ್. 2 ಮಾರ್ಕ್ಸ್ 1 ಕ್ವಶನ್ ಪ್ಲಸ್ 4 ಮಾರ್ಕ್ಸ್ 1 ಕ್ವಶನ್. ಯಾಕಂದ್ರೆ ಈ 5 ಲೆಸನ್ ಇಂದ ನಾವು ಈಸಿ ಆಗಿಲ್ಲ ಅಂದ್ರೆ 20 ಮಾರ್ಕ್ಸ್ ತೆಗಿಬಹುದು ನಾವು. ಎಷ್ಟು ಟೋಟಲ್ ಆಗಿ ಈ 5 ಲೆಸನ್ 20 ಮಾರ್ಕ್ಸ್ ಅನ್ನು ನಾವು ತೆಗಿಬಹುದು ಗ್ಯಾರಂಟಿ. ಎಷ್ಟು ಟೋಟಲ್ ಆಗಿ 20 ಮಾರ್ಕ್ಸ್ ನಾವು ಈ 5 ಲೆಸನ್ಸ್ 20 ಮಾರ್ಕ್ಸ್ ಅನ್ನ ತೆಗಿಬಹುದು. ಇನ್ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಟ್ರಯಾಂಗಲ್ಸ್. ನೆಕ್ಸ್ಟ್ ಲೆಸನ್ ಯಾವ್ದ್ರೆ 6th ಲೆಸನ್ ಯಾವ್ದ್ರೆ ಟ್ರಯಾಂಗಲ್ಸ್. ಡಿಯರ್ ಸ್ಟೂಡೆಂಟ್ಸ್, ನೀವು ಬುಕ್ಸ್ ಮತ್ತು ಪೆನ್ ಅನ್ನ ಮುಂದೆ ಹಿಡ್ಕೊಂಡು ಕೂತ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದೀನಿ. ಯಾಕಂದ್ರೆ ನಾನು ಹೇಳೋದನ್ನ ನೀಟಾಗಿ ಬರ್ಕೊಂತ ಹೋದ್ರೆ ನಿಮ್ಗೆ ಏನಾಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ನೋಡ್ತಾ ಹೋಗಿ. ನೆಕ್ಸ್ಟ್ 6th ಲೆಸನ್ ಅಂದ್ರೆ ಟ್ರಯಾಂಗಲ್ಸ್. ಈ ಟ್ರಯಾಂಗಲ್ಸ್ ಅಲ್ಲಿ ನಮ್ಗೆ ಎಷ್ಟಂದ್ರೆ 3 ಮಾರ್ಕ್ಸ್ 1 ಮತ್ತು 4 ಮಾರ್ಕ್ಸ್ 1 ಕ್ವಶನ್ಸ್ ಇದೆ. 3 ಮಾರ್ಕ್ಸ್ 1 ಪ್ಲಸ್ 4 ಮಾರ್ಕ್ಸ್ 1 ಕ್ವಶನ್. ಈ 3 ಮತ್ತು 4 ಮಾರ್ಕ್ಸ್ ಅಲ್ಲಿ 1 ಕ್ವಶನ್ ಥಿಯರಮ್ ಫಿಕ್ಸ್ ಇದೆ ನಿಮ್ಗೆ. 1 ಕ್ವಶನ್ ಅಂದ್ರೆ ಥಿಯರಮ್, 1 ಕ್ವಶನ್ ಟ್ರಯಾಂಗಲ್ಸ್ ಥಿಯರಮ್ ಮುಂದೆ ಫಿಕ್ಸ್ ಇದ್ದೇ ಇದೆ ನಿಮ್ಗೆ. ಇನ್ನು ನೆಕ್ಸ್ಟ್ 7th ಲೆಸನ್ ಅವರ ಕೋಆರ್ಡಿನೇಷನ್ ಜಾಮೆಟ್ರಿ. ಕೋಆರ್ಡಿನೇಷನ್ ಜಿಯೋಮೆಟ್ರಿ. ಕೋಆರ್ಡಿನೇಷನ್ ಜಿಯೋಮೆಟ್ರಿ. ಈ ಕೋಆರ್ಡಿನೇಷನ್ ಜಿಯೋಮೆಟ್ರಿ ನಾವು ಯಾವ್ದು 2 ಮಾರ್ಕ್ಸ್ 1 ಕ್ವಶನ್ ಪ್ಲಸ್ 3 ಮಾರ್ಕ್ಸ್ 1 ಕ್ವಶನ್. 2 ಮಾರ್ಕ್ಸ್ 1 ಕ್ವಶನ್ ಮೇಲೆ 3 ಮಾರ್ಕ್ಸ್ 1 ಕ್ವಶನ್ಸ್ ನಿಮ್ಮ ಕೋಆರ್ಡಿನೇಷನ್ ಜಿಯೋಮೆಟ್ರಿಲಿ ಬಂದೇ ಬರುತ್ತೆ. ಫಿಕ್ಸ್ ಬಂದೇ ಬರುತ್ತೆ. 100% ಅದನ್ನೇ ಈ 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಕೋಆರ್ಡಿನೇಷನ್ ಜಿಯೋಮೆಟ್ರಿಲಿ ಫಿಕ್ಸ್ ಕ್ವಶನ್ ಬಂದೇ ಬರುತ್ತೆ. ಇನ್ ನೆಕ್ಸ್ಟ್ 8th ಚಾಪ್ಟರ್ ಯಾವ್ದಂತ ನೆಕ್ಸ್ಟ್ ಲೆಸನ್ ಟ್ರಿಗ್ನೋಮೆಟ್ರಿ. ಟ್ರಿಗ್ನೋಮೆಟ್ರಿ ಟ್ರಿಗ್ನೋಮೆಟ್ರಿ. ಈ ಟ್ರಿಗ್ನೋಮೆಟ್ರಿ ಅಂದ್ರೆ 4 ಮಾರ್ಕ್ಸ್
ಮಾರ್ಕ್ಸ್ ಪ್ಲಸ್ 3 ಮಾರ್ಕ್ಸ್ ಕ್ವಶನ್ಸ್ ಇದೆ. 2 ಮಾರ್ಕ್ಸ್ ಪ್ಲಸ್ 3 ಮಾರ್ಕ್ಸ್ ಕ್ವಶನ್ಸ್ ಇದೆ. ಇಲ್ಲಿ ನೋಡಿ, ಈ ನಿಮ್ಮ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಯಾವ ಪ್ರೂವ್ ದ್ಯಾಟ್ ಕ್ವಶನ್ಸ್ ಇರುತ್ತೆ ನಿಮ್ಗೆ ಇಲ್ಲಿ. ಓಕೆ, ಇಲ್ಲಿ ನೋಡಿ ಟ್ರಿಗ್ನೋಮೆಟ್ರಿ ನಿಮ್ಗೆ 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಇದೆ. ಅದ್ರಲ್ಲಿ ಯಾವ ರೀತಿ ಪ್ರೂವ್ ದ್ಯಾಟ್ ಕ್ವಶನ್ಸ್ ಅನ್ನ ಕೇಳ್ತಾನೆ. ಪ್ರೂವ್ ದ್ಯಾಟ್ ಕ್ವಶನ್ಸ್. ಈ ಪ್ರೂವ್ ದ್ಯಾಟ್ ಕ್ವಶನ್ಸ್ ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಆ ಟ್ರಿಗ್ನೋಮೆಟ್ರಿ ಕ್ವಶನ್ಸ್ ಅಲ್ಲಿ ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಇರುತ್ತೆ. ಅದನ್ನು ಕೂಡ ಕೆಲವೇ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರಿಗ್ನೋಮೆಟ್ರಿ ಕ್ವಶನ್ಸ್ ಅನ್ನು ಕೂಡ ನಾವು ತಗೊಂಡ್ ಬರ್ತೀನಿ ಅಂತ ಹೇಳ್ತಿದ್ದೀನಿ. ಇನ್ನು ನೆಕ್ಸ್ಟ್ ಇದಾದ್ಮೇಲೆ 9th ಲೆಸನ್ ಅಂದ್ರೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಇದರಲ್ಲಿ 4 ಮಾರ್ಕ್ಸ್ ಕ್ವಶನ್ ಒಂದು ಫಿಕ್ಸ್. ಇದು 4 ಮಾರ್ಕ್ಸ್ ಒಂದೇ ಒಂದು ಕ್ವಶನ್ಸ್ ಕೇಳ್ತಾ ಅಪ್ಲಿಕೇಶನ್ ಟ್ರಿಗ್ನೋಮೆಟ್ರಿ, ಅದು ಫಿಕ್ಸ್ ನಿಮ್ಗೆ. ಯಾವ್ದು? ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಅಂದ್ರೆ ಈ 4 ಲೆಸನ್ ಇಂದ ನಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದ್ರೆ 20 ಮಾರ್ಕ್ಸ್ ಬರುತ್ತೆ. ಈ 4 ಲೆಸನ್ ಇಂದ ಟೋಟಲ್ ಆಗಿ ನಮ್ಗೆ 20 ಮಾರ್ಕ್ಸ್ ಬರುತ್ತೆ. ಅವ್ರಿ ನೆಕ್ಸ್ಟ್ 5 20 ಎಷ್ಟಾಯ್ತು ನಮ್ಗೆ 40 ಆಯ್ತು. ಏನಂತ ಎಷ್ಟು ಬರೀ ಎಷ್ಟು ಓನ್ಲಿ 9 ಲೆಸನ್ ಇಂದ ಓನ್ಲಿ 9 ಲೆಸನ್ ಇಂದ 40 ಮಾರ್ಕ್ಸ್ ತೆಗಿಬಹುದು ನಾವು ಇಲ್ಲಿ. ಇನ್ನು ನೆಕ್ಸ್ಟ್ ನಾವು ಸರ್ಕಲ್ಸ್. ನೆಕ್ಸ್ಟ್ ಲೆಸನ್ ಅಂದ್ರೆ ಸರ್ಕಲ್ಸ್. ಈ ಸರ್ಕಲ್ಸ್ ಅಲ್ಲಿ ಯಾವ ರೀತಿ ಬರುತ್ತೆ ಅಂತ ಕ್ವಶನ್ಸ್ ಅನ್ನ ಹೇಳ್ತೀನಿ, ನೋಡ್ಕೊಳ್ಳಿ. ಅಂದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೋಡ್ಕೊಳ್ತಾ ಹೋಗಿ. ಡಿಯರ್ ಸ್ಟೂಡೆಂಟ್ಸ್, ಇನ್ನೇನು ಎಕ್ಸಾಮ್ ಹತ್ರ ಬರ್ತಾ ಇದೆ, ತುಂಬಾ ಹತ್ರನೇ ಬರ್ತಾ ಇದೆ. ನಾವು ಓದಿಲ್ಲ ಅಣ್ಣವರು ಕೂಡ ನಾವು ಏನ್ ಮಾಡ್ಬೋದು, ನಾನು ಹೇಳ್ತಕ್ಕಂಥ ಟ್ರಿಕ್ಸ್ ಅನ್ನ ಮಾಡ್ತಾ ಹೋದ್ರೆ ಸಾಕು, ಈಸಿಯಾಗಿ ನೀವು ಮಾರ್ಕ್ಸ್ ತಗೋಳ್ತೀರ, ಪ್ಲಸ್ ಅದರೊತ್ತಿಗೆ ಸ್ಕೋರು ಆಗತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ತಿಳ್ಕೊಳ್ಳಿ. ನೆಕ್ಸ್ಟ್ ಲೆಸನ್ 10th ಲೆಸನ್ ಯಾವ್ದ್ರೆ ಸರ್ಕಲ್ಸ್. ಈ ಸರ್ಕಲ್ಸ್ ಅಲ್ಲಿ ನಮ್ಗೆ ಎಷ್ಟು ಅಂದ್ರೆ 2 ಮಾರ್ಕ್ಸ್ 1 ಕ್ವಶನ್ ಮತ್ತು 3 ಮಾರ್ಕ್ಸ್ 1 ಕ್ವಶನ್ಸ್ ಇದೆ. 2 ಮಾರ್ಕ್ಸ್ 1 ಮತ್ತೆ 3 ಮಾರ್ಕ್ಸ್ 1. ಹಾಗಾದ್ರೆ ಇಲ್ಲಿ 3 ಮಾರ್ಕ್ಸ್ ಅಂದ್ರೆ ಥಿಯರಮ್. ಸರ್ಕಲ್ಸ್ ಥಿಯರಮ್. ಸರ್ಕಲ್ ಯಾವುದು? ಥಿಯರಮ್. ಹಾಗಾದ್ರೆ ಇಲ್ಲಿ ನಮ್ಮ ಸರ್ಕಲ್ ಇರೋ 2 ಥಿಯರಮ್, 2ರಲ್ಲಿ 1 ಥಿಯರಮ್ ಅಂತೂ ಫಿಕ್ಸ್ ಇದೆ ನಿಮ್ಗೆ. ಸರ್ಕಲ್ ಇರೋದ ಬರೀ 2 ಥಿಯರಮ್, 2ರಲ್ಲಿ 1 ಫಿಕ್ಸ್ ಇದೆ. ಅದನ್ನ ಥಿಯರಮ್ ಅನ್ನ ನಿಮ್ಗೆ ನಿಮ್ ಸ್ಕೂಲಲ್ಲಿ ಯಾವ ರೀತಿ ಟ್ರಿಕ್ಸ್ ಈಸಿಯಾಗಿ ಮೆಥಡ್ ಅನ್ನ ಸಾಲ್ವ್ ಮಾಡೋದನ್ನ ಹೇಳಿರ್ಬೋದು. ಅದನ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಾನು ಕೂಡ ನೆಕ್ಸ್ಟ್ ವಿಡಿಯೋ ಥಿಯರಮ್ ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡೋದನ್ನ ಕೂಡ ಆ ವಿಡಿಯೋನ ಅಪ್ಲೋಡ್ ಅನ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಇನ್ನೆಷ್ಟು ಇದಾದ್ಮೇಲೆ ಏರಿಯಾ ರಿಲೇಟೆಡ್ ಟು ಸರ್ಕಲ್. ನೆಕ್ಸ್ಟ್ ಲೆಸನ್ ಅಂದ್ರೆ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್. ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್. ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್. ಹಾಗಾದ್ರೆ ಇದ್ರ ಮೇಲೆ ಕ್ವಶನ್ಸ್ ಅವ್ರೆ 3 ಮಾರ್ಕ್ಸ್ ಒಂದೇ ಒಂದು ಕ್ವಶನ್ಸ್ ಇರುತ್ತೆ. ಅದು ಕೂಡ ಈ ಲೆಸನ್ ಇಂದ 3 ಮಾರ್ಕ್ಸ್ ಫಿಕ್ಸ್ ಇರುತ್ತೆ ಕ್ವಶನ್. ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್. ಇದ್ರ ಮೇಲಿಂದ ಜಸ್ಟ್ 3 ಮಾರ್ಕ್ಸ್ 1 ಕ್ವಶನ್ಸ್ ಇರುತ್ತೆ. ಅದು 3 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಬರುತ್ತೆ ಅಂತಿದ್ದೆ. ಇನ್ನೆಕ್ಸ್ಟ್ ಇದಾದ್ಮೇಲೆ ಯಾವುದು 12th ಲೆಸನ್. 12th ಲೆಸನ್ ಅಂದ್ರೆ ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾ. ಈ ಸರ್ಫೇಸ್ ಏರಿಯಾದಲ್ಲಿ 5 ಮಾರ್ಕ್ಸ್ ಒಂದೇ ಒಂದು ಕ್ವಶನ್ಸ್ ಇದೆ. ಅದು ನಿಮ್ದು ಲಾಸ್ಟ್ ಕ್ವಶನ್ ಇರುತ್ತೆ ಕ್ವಶನ್ ಪೇಪರ್ ಅಲ್ಲಿ.
ಕ್ವಶನ್ ಪೇಪರ್ಲೆ ಲಾಸ್ಟ್ ಕ್ವಶನ್ಸ್ ಇರುತ್ತೆ, ಅದು ಫಿಕ್ಸ್ ಕ್ವಶನ್ ಸರ್ಫೇಸ್ ಏರಿಯಾ ಮೇಲಿಂದ, ಸರ್ಫೇಸ್ ಏರಿಯಾ ಮೇಲಿಂದ ಫಿಕ್ಸ್ ಕ್ವಶನ್ ಅಂತ ನಾನು ಹೇಳ್ತೀನಿ. ಇನ್ ನೆಕ್ಸ್ಟ್ ಆದ್ರೆ ಈ 3 ಲೆಸನ್ ಮಾಡಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 20 ಮಾರ್ಕ್ಸ್ ಬರುತ್ತೆ. 3 ಲೆಸನ್ ಮಾಡಿದ್ರೆ 20. ಎಷ್ಟಾಯ್ತು ನಮ್ದು ಇವಾಗ? 20 plus 20 plus 20 that is equal to 60. ಎಷ್ಟು? 20 plus 20 plus 20 is equal to 60 ಆಯ್ತಲ್ವಾ? 60 60 plus 20 80, 60 plus 20 80 ಎಲ್ಲ ಟಿ. ಇನ್ನು ನಮಗೆ ಬೇಕಾಗಿರೋದಷ್ಟು ಇನ್ನು 20 ಮಾರ್ಕ್ಸ್ ಬೇಕಲ್ವಾ? ಈ 20 ಮಾರ್ಕ್ಸ್ ಸರ್ ಈ 20 ಇಲ್ಲ ಕೇಳಬಹುದು ನೀವು, ಆ 20 ಇಲ್ಲ ನಮಗೆ ಕೇಳಬಹುದು. ಯಾಕಂದ್ರೆ ಆ 20 ನೀವು ಸ್ಕೂಲಲ್ಲಿ ಕೊಟ್ಟಿರ್ತಕ್ಕಂಥ ಇಂಟರ್ನಲ್ ಮಾರ್ಕ್ಸ್, ಅದು 20 ಇಂಟರ್ನಲ್ ಮಾರ್ಕ್ಸ್. ಅದರಿಂದ ಕೂಡ ನಿಮ್ಗೆ ಪಾಸಿಂಗ್ ಈಸಿ ಆಗತ್ತೆ. ಆ 20 ಇಂದ ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ ಸಿಗಬಹುದು. ನೀವು ಅಲ್ಲಿ ಹೇಳ್ತಾ ಇದ್ನ ಕೇಳ್ಕೊಡ್ರು ಮಹಾರಾಜ್ರ. ಇನ್ನು 2 ಲೆಸನ್ಸ್ ಇದೆ, ಅವ್ 2 ಲೆಸನ್ಸ್ ಹೇಳ್ತೀನಿ, ಅದನ್ನ ಕೇಳ್ಕೊಡಿ ಸ್ವಲ್ಪ. 13th ಲೆಸನ್ ಯಾವ್ದಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಬಂತಪ್ಪ. ಇದು ಸ್ಟ್ಯಾಟಿಸ್ಟಿಕ್ಸ್, ಅಯ್ಯೋ ಸರ್ ಅವ್ನು ಎಷ್ಟು ಇಡದ ಇದೆಷ್ಟು ತಗೊಂಡು ಅದನ್ನೆಲ್ಲ ಕ್ವಶನ್ಸ್ ಕೇಳ್ತಾರೆ ಸರ್, ಅದು ನಮ್ ತಲೆ ಹೋಗಲ್ಲ ಸರ್, ನಮ್ಗೆ ಏನ್ ಮಾಡೋದು ಸರ್ ಅನ್ನೋರು ಕೂಡ ಇದ್ದಾರೆ. ಸ್ಟ್ಯಾಟಿಸ್ಟಿಕ್ಸ್ 3 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಅದು. ಅದರಿಂದ ಜಸ್ಟ್ 3 ಮಾರ್ಕ್ಸ್ ಅಷ್ಟೇ, ಜಾಸ್ತಿ ಕೇಳೋದ. ಓನ್ಲಿ ದೇ ಕ್ಯಾನ್ ಆಸ್ಕ್ ಓನ್ಲಿ ಫಾರ್ 3 ಮಾರ್ಕ್ಸ್ ಕ್ವಶನ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್. ಯಾಕಂದ್ರೆ ಈ 3 ಮಾರ್ಕ್ಸ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೀವು ಈ ಲೆಸನ್ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಕೊಂಡು ಏನ್ ಮಾಡ್ತೀರಾ, ಬಿಟ್ ಹಾಕ್ತೀರಾ. ಸ್ಟ್ಯಾಟಿಸ್ಟಿಕ್ಸ್ ಅರ್ಥ ಆಗಲ್ಲ ಅಂದ್ರೆ ಏನ್ ಮಾಡೋ, ಬಿಟ್ ಹಾಕ್ತೀರಾ ಕ್ವಶನ್ಸ್ ಅನ್ನು. ಇನ್ನೊಂದು ಲಾಸ್ಟ್ ಲೆಸನ್ 14th ಲೆಸನ್. ಅದು ಕೂಡ ಹಿಂಗ್ ಮಾಡ್ಸುತ್ತೆ ನಮ್ಗೆ ಮ್ಯಾಥ್ಸ್ ಅಂದ್ರೆ. ಈ ಕಡೆ ನೋಡ್ತೀವಿ ಅವನು ಬರ್ದಿರಲ್ಲ, ಈ ಕಡೆ ನೋಡ್ತೀವಿ ಅವನು ಬರ್ದಿರಲ್ಲ, ಮುಂದೆ ಹಿಂಗ್ ಬಗ್ಗೆ ನೋಡ್ತೀವಿ ಅವನು ಬರ್ದಿರಲ್ಲ, ಹಿಂದೆ ನೋಡ್ತೀವಿ ಅವನು ಕೂಡ ಬರ್ದಿರಲ್ಲ. ಇನ್ನು ಹಿಂಗ್ ತಲೆ ಕೆರ್ಕೋಬೇಕಾಗತ್ತೆ ನಾವು ಕ್ವಶನ್ ನೋಡಿದ್ರೆ. ಆ ಕ್ವಶನ್ ನೋಡಿದ್ರೆ ತಲೆ ಕೆರ್ಕೋಬೇಕಾಗತ್ತೆ ನಾವು. ಯಾಕಂದ್ರೆ ಆ ಕ್ವಶನ್ ಆ ರೀತಿನ ಕೇಳ್ತಾನೆ ಮಹಾರಾಜ ಅವನು. ಯಾಕಂದ್ರೆ ಅದು ಕೂಡ ಇಂಪಾರ್ಟೆಂಟ್ ಅಂತ ಇದೆ. ಅದು ಯಾವ್ದು? ಪ್ರೊಬ್ಯಾಬಿಲಿಟಿ. ಲಾಸ್ಟ್ ಲೆಸನ್ ಯಾವ್ದಂದ್ರೆ ಪ್ರೊಬ್ಯಾಬಿಲಿಟಿ. 3 + 1 ದಟ್ ಈಸ್ ಈಕ್ವಲ್ ಟು 4 ಮಾರ್ಕ್ಸ್ ಕ್ವಶನ್ಸ್ ಇದೆ ನಿಮ್ಗೆ. 4 ಮಾರ್ಕ್ಸ್ ಅಂದ್ರೆ ಈ 2 ಲೆಸನ್ಸ್ ಕಲ್ಕೊಂಡ್ರೆ ನಿಮಗೆ ಟೋಟಲ್ ಆಗಿ ಎಷ್ಟು? 8 ಮಾರ್ಕ್ಸ್ ಬರುತ್ತೆ. 8 ಟೋಟಲ್ ಎಷ್ಟಾಯ್ತು ನಿಮ್ಗೆ? 88 ಆಯ್ತು. ಇನ್ನು 12 ಮಾರ್ಕ್ಸ್ ಇದೆ. ಇನ್ನು 12 ಮಾರ್ಕ್ಸ್ 100 ಮಾಡ್ಬೇಕಾದ್ರೆ ಔಟ್ ಆಫ್ ಔಟ್ ಮಾಡ್ಬೇಕು. ಇನ್ನು ಎಷ್ಟು? 12 ಮಾರ್ಕ್ಸ್. ಅಂದ್ರೆ ನಮ್ದು ಇವಾಗ ಎಷ್ಟಾಯ್ತು? ಟೋಟಲ್ ಆಗಿ 68 ಮಾರ್ಕ್ಸ್ ಆಯ್ತು ನಮ್ದು ಇವಾಗ. ಟೋಟಲ್ ಆಗಿ 68. 88 ಇಂಟರ್ನಲ್ ಸೇರಿಸ್ಕೊಂಡು 88 ಅಂತ ಹೇಳಿದಾನೆ. ಇನ್ನು 12 ಮಾರ್ಕ್ಸ್. ಈ 12 ಮಾರ್ಕ್ಸ್ ಅಂದ್ರೆ MCQ + 1 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಅವುಗಳು ನೀವು ಈಸಿಯಾಗಿ MCQ ಅನ್ನು ಕೂಡ ಈಸಿಯಾಗಿ 8ಕ್ಕೆ 8 ನೀವು ಕರೆಕ್ಟ್ ಮಾಡಬಹುದು ಅನ್ನೋದು. ಅದು ಕೂಡ ನನ್ನ ಹತ್ರ ಟ್ರಿಕ್ಸ್ ಇದೆ. ಆ ಟ್ರಿಕ್ಸ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. Don't worry my dear students. When I be here you will be, don't worry. ನಾನು ಇರೋವರೆಗೂ ನೀವು ಯಾವುದೇ ಕಾರಣಕ್ಕೆ ಹೆದರಕ್ಕೆ ಹೋಗಬೇಡಿ.
ಯಾಕಂದ್ರೆ ನಿಮ್ಗೆ ಏನೇ ಡೌಟ್ ಇದ್ರು ಎನಿ ಟೈಮ್ ಐ ವಿಲ್ ಬಿ ಅವೈಲೇಬಲ್ ಆನ್ ಯುವರ್ ಯೂಟ್ಯೂಬ್ ಚಾನೆಲ್ ಫ್ರಮ್ ಶ್ರೀ ಸೈನ್ಸ್ ಕ್ಲಾಸ್. From your Sri Science class. Dear students, ನೋಡಿ ಯಾಕಂದ್ರೆ 80 ಈಸಿಯಾಗಿ ತಗೋಬಹುದು. ನೋಡಿ ಎಷ್ಟೈತಿ ಇಲ್ಲಿ ನಾನು ಹೇಳಿರ್ತಕ್ಕಂಥ ಈ ಟ್ರಿಕ್ಸ್ ಅನ್ನು ಈಸಿಯಾಗಿ ಫಾಲೋ ಮಾಡ್ತಾ ಬಂದ್ರೆ ಸಾಕು. ವಿತ್ ಬ್ಲೂ ಪ್ರಿಂಟ್ ಇದೆ ನಿಮ್ಮ ಹತ್ರ, ಹಿಂಗೆ ಬ್ಲೂ ಪ್ರಿಂಟಿಂಗ್ ಇಟ್ಕೊಳ್ಳಿ, ಅದನ್ನ ಪೂಜೆ ಮಾಡಬೇಡಿ ಬೀರ್ಲಿ ಇಟ್ಕೊಂಡು. ಅದೇ ಹೇಳ್ತೇನಲ್ಲ, ಬ್ಲೂ ಪ್ರಿಂಟಿಂಗ್ ಮುಂದೆ ಇಟ್ಕೊಳ್ಳಿ ಹಿಂಗೆ. ಬ್ಲೂ ಪ್ರಿಂಟ್ ಹಿಂಗೆ ಇರುತ್ತೆ ನಿಮ್ದು. ಅದನ್ನ ಏನ್ ಮಾಡಿದ್ರೆ ಬೀರ್ಲಿ ಇಟ್ಕೊಂಡು ಹಿಂಗ್ ಪೂಜೆ ಮಾಡಬೇಡಿ. 2 ಗಂಧದ ಕಡ್ಡಿ ಪ್ಲಸ್ ಕರ್ಪೂರ, ತೆಂಗಿನಕಾಯಿ, ಆಮೇಲೆ ನಿಮ್ ಹಣ್ಣು ಹಂಪ್ಲ ಎಲ್ಲವನ್ನ ಇಟ್ಕೊಳ್ಳಿ. ಇಟ್ಕೊಂಡ್ಬಿಟ್ಟು ಬೀರ್ಲಿ ಇಟ್ಕೊಂಡು ಪೂಜೆ ಮಾಡಬೇಡಿ. ಆಮೇಲೆ ನಿಮ್ ಟೆಕ್ಸ್ಟ್ ಬುಕ್ ಎಲ್ಲ ಅವಳು ಕೂಡ ಎಲ್ಲ ಬೀರ್ಲಿ ಇಟ್ಬೇಡಿ. ಇಲ್ಲಾಂದ್ರೆ ಬೀರ್ಲಿ ಇಟ್ಕೊಂಡು ಪೂಜೆ ಮಾಡಬೇಡಿ. ಸುಮ್ನೆ ಏನಕ್ಕೆ ನಮ್ಗೂ ಟೆನ್ಷನ್ ಮಾಡಿಸ್ತೀರಾ, ನಮ್ ಟೀಚರ್ಸ್ಗೂ ಟೆನ್ಷನ್ ಮಾಡಿಸ್ತೀರಾ. ನೀವ್ ಹೇಳೋದು ಕೇಳ್ರು ಮಕ್ಕಳ, ಚೆನ್ನಾಗಿ ಓದಿ. ನಿಮ್ಮ ಅಪ್ಪ ಅಮ್ಮ ಆಶೀರ್ವಾದ ತಗೊಳ್ಳಿ. ನಿಮ್ಮ ಅಪ್ಪ ಅಮ್ಮ ಕೇಳೋದೇನು, ಜಸ್ಟ್ ಅವ್ರು ಕೇಳೋದು ದೇ ವಾಂಟ್ ಟು ಬಿಕಮ್ ಎ ಮಾರ್ಕ್ಸ್. ಅವ್ರು ಕೇಳೋದು, ನಿಮ್ ತಂದೆ ತಾಯಿ ಕೇಳೋದೇನಂದ್ರೆ ಜಸ್ಟ್ ದೇ ವಾಂಟ್ ಟು ಮಾರ್ಕ್ಸ್. ಅದು ಹೇಳ್ತೇನೆ, ನಿಮ್ ತಂದೆ ತಾಯಿ ಕೇಳೋದಷ್ಟು ಮಾರ್ಕ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಏನಂತಾರೆ, ನಿಮ್ ತಂದೆನೋ ಮಾರ್ಕೆಟ್ಲಿ ಹೋಗ್ತಾ ಇರ್ತಾರೆ ಅಂತ ಅನ್ಕೊಳ್ಳೋಣ. ನಿಮ್ SSLC ರಿಸಲ್ಟ್ ಬಂದಿದೆ ಅಂತ ಅನ್ಕೊಳ್ಳೋಣ. ಅವಾಗ ಏನಂತಂದ್ರೆ, ಎಷ್ಟು ನಿಮ್ ಮಗ ಎಷ್ಟು ಮಾರ್ಕ್ಸ್ ತೆಗೆದ? ಯಾಕಂದ್ರೆ ಅವ್ರು ನಮ್ಮ ಮಗ 98 ಮಾಡವಣೆ ಅಂತ ಹೇಳ್ತಾರೆ. ನನ್ನ ಮಗ ಇನ್ನೊಬ್ಬನು ಬರ್ತಾರೆ, ಇಲ್ಲ ನನ್ನ ಮಗ 90 ಮಾಡವಣೆ, 95 ಆಗಿದೆ ಅಥವಾ 80 ಆಗಿದೆ. ಅದೇ ನಿಮ್ ತಂದೆ ನನ್ನ ಮಗ 35 ಮಾಡೋಣ ಅಂತ ಹೇಳ್ಬೋದು ಅವರು. ಅವಾಗ ಅವ್ರೇನಂದ್ರೆ ನಿಮ್ ತಂದೆ ಏನ್ ಮಾಡಿದ್ರೆ ಅವ್ರ ಮುಂದೆ ತಲೆ ತಗ್ಸೋ ಪರಿಸ್ಥಿತಿ ಆಗುತ್ತೆ. ನೋಡಿ, ಅವ್ರ ಮುಂದೆ ಹಿಂಗೆ ತಲೆ ತಗ್ಸೋ ಪರಿಸ್ಥಿತಿ ಆಗುತ್ತೆ. ಅದನ್ನ ನೀವು ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ ಡಿಯರ್ ಸ್ಟೂಡೆಂಟ್ಸ್. ನಿಮ್ಮ ತಂದೆ ತಾಯಿ ಯಾವತ್ತು ತಲೆ ಕೆಳಗೆ ತಗ್ಸ್ತಾರ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ ತಂದೆ ತಾಯಿ ಎಲ್ಲೋ ಕಷ್ಟ ಪಟ್ಕೊಂಡು ಯಾವುದೋ ಅಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡಿ ಕಳೆ ಕಿತ್ಕೊಂಡು ಅವ್ರ ಬಟ್ಟೆ ಗಲೀಜಾದ್ರೂ ಕೂಡ ನನ್ನ ಮಗ ಓದ್ಲಿ ಅಂತ ಏನ್ ಮಾಡ್ತಾರಂದ್ರೆ ಅವರು ಅಥವಾ ಅವ್ರು ಸಾಲ ಮಾಡ್ಕೊಂಡ್ಬಂದು ನಿಮ್ ಕಾಲೇಜ್ ಸ್ಕೂಲ್ ಫೀಸ್ ಅನ್ನ ಹಾಕಿರ್ತಾರೆ. ಬಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಟಿಪ್ ಟಾಪ್ ಆಗಿ, ಹೆಂಗಂದ್ರೆ ಟಿಪ್ ಟಾಪ್ ಆಗಿ ಹೋಗ್ತೀವಿ ನಾವು ಸ್ಕೂಲ್. ಅಂದ್ರೆ ಅವ್ರೇನಂತಾರೆ, ನನ್ನ ಮಗ ಬೇರೆಯವ್ರ ಮುಂದೆ ಇದ್ನಾಗಬಾರ್ದು ಅನ್ನೋದು ಅವ್ರ ಆಸೆ ಇರುತ್ತೆ. ನನ್ನ ಮಗ ಬೇರೆಯವ್ರ ಮುಂದೆ ಅಂದ್ರೆ ಅವ್ರ ಕ್ಲಾಸ್ ಮೇಟ್ ಜೊತೆ ಅವ್ರನ್ನೂ ಕೂಡ ಚೆನ್ನಾಗಿ ಬಟ್ಟೆ ಹಾಕೊಳ್ಳಿ ಅನ್ನೋದನ್ನ ಅವ್ರ ಆಸೆ ಇರುತ್ತೆ. ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರ ಆಸೆಗೆ ನೀರ್ ಎರಚ್ಬಿಡ್ತೀವಿ ಅಷ್ಟೇ. ಅವ್ರ ಆಸೆಗೆ ನೀರ್ ಎರಚ್ತಿರ್ತೀವಿ. ನಾನು ಹೇಳೋದು ಒಂದೇ ಒಂದಂದ್ರೆ, ದಯವಿಟ್ಟು ಸ್ಟೂಡೆಂಟ್ಸ್, ಆಸ್ ಎ ಬ್ರದರ್ ಆಗಿ ಹೇಳ್ತಾ ಇದ್ದೀನಿ, ಇನ್ನೂ ಕಾಲ ಮಿಂಚಿಲ್ಲ. ಇನ್ನೂ 35 ದಿನ ಟೈಮ್ ಇದೆ ನಿಮ್ಗೆ. ಇನ್ನು 35 ಡೇಸ್ ಟೈಮ್ ಇದೆ. ಆ 35 ಡೇಸ್ ಅಲ್ಲಿ ನೀವು ಕಂಪ್ಲೀಟ್ ಆಗಿ ಏನಾದ್ರು ಇವಾಗಿನಿಂದ ಸೀರಿಯಸ್ ಆಗಿ ಕೂತ್ಕೊಂಡು ಓದಕ್ ಸ್ಟಾರ್ಟ್ ಮಾಡಿ, ನಾನು ಗ್ಯಾರಂಟಿ ಕೊಡ್ತೀನಿ, ಅದಕ್ಕೆ ಔಟ್ ಆಫ್ ಔಟ್ ಗ್ಯಾರಂಟಿ ಫಿಕ್ಸ್ ಬಂದೇ ಬರುತ್ತೆ. ನೀವೇನೇ ತಿಪ್ಪಲ ಹಾಕಿದ್ರು ಕೂಡ ಅದು ಬಂದೇ ಬರುತ್ತೆ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಸ್ಟೂಡೆಂಟ್ಸ್, ಫಿಕ್ಸು. ಇವತ್ತಿನಿಂದ ಸರ್ ನಾನು ಇಷ್ಟೆಲ್ಲ ಮಾಡಿದ್ದೆಲ್ಲ ವೇಸ್ಟ್ ಆಯ್ತು ಸರ್ ನನಗೆ ಅನ್ನೋರು ಕೂಡ ಇವಾಗಿನಿಂದ ಸೀರಿಯಸ್ ಆಗಿ ಕೂತ್ಕೊಂಡು ಓದಕ್ ಸ್ಟಾರ್ಟ್ ಮಾಡಿದ್ರೆ
ಇದು ಹೇಳ್ತಾನೆ ಇವಾಗನಿಂದ ನೀವು ಸೀರಿಯಸ್ ಆಗಿ ಕೂತ್ಕೊಂಡು ಓದೋಕ್ ಸ್ಟಾರ್ಟ್ ಮಾಡಿದ್ರೆ 100% 80 ಮಾಡಬಹುದು ನೀವು. ಹೇಳ್ತಾ ಇದ್ನಿ ಕೇಳಿ, ಹೋಗಿ ಏನಪ್ಪ ಇವ್ರು ಹಿಂಗ್ ಮಾತಾಡ್ತಾರ ಅಂತ ಅನ್ಬಹುದು ನಿಮ್ಗೆ. ಯಾಕಂದ್ರೆ ನಾವು ಕೆಲವು ಸ್ಟೂಡೆಂಟ್ಸ್ ಕಣ್ಣಾರೆ ನೋಡಿದೀವಿ ಏನಾಗ್ತಾರೆ, ನೋಡ್ತಾನೆ ಇದೀವಿ ಇವಾಗನು. ಬಿಕಾಸ್ ಆಫ್ ನನ್ನ 9 ಇಯರ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ಸ್ ನೋಡಿದೀನಿ ನಾನು, ಎಷ್ಟೋ ಜನ ಸ್ಟೂಡೆಂಟ್ಸ್ ನೋಡಿದೀನಿ. ಸರ್ ನಿಮ್ ಮಾತು ಕೇಳ್ಬೇಕಾಗಿತ್ತು, ಕೇಳಿಲ್ಲ ಅನ್ನೋರು ಕೂಡ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವಾಗನಿಂದ ನೀವು ಸೀರಿಯಸ್ ಆಗಿ ಕೂತ್ಕೊಂಡು ಓದ್ಕೊಳ್ಳಿ. ನಾಟ್ ಫಾರ್ ಮ್ಯಾಥಮೆಟಿಕ್ಸ್, ನಾಟ್ ಫಾರ್ ಸೈನ್ಸ್ ಅಂಡ್ ನಾಟ್ ಫಾರ್ ಇವನ್ ಸಬ್ಜೆಕ್ಟ್, ಎವ್ರಿ ಸಬ್ಜೆಕ್ಟ್. ಪ್ರತಿಯೊಂದು ಸಬ್ಜೆಕ್ಟ್ ಜಸ್ಟ್ ಡೈಲಿ 1 ಅವರ್ ಸಾಕು ನಿಮ್ಗೆ. ಬರೀ 1 ಅವರ್ 1 ಅವರ್ ಟೈಮ್ ಕೊಟ್ರೆ ಸಾಕಷ್ಟು ನಿಮ್ಗೆ. ಯಾಕಂದ್ರೆ ಇವಾಗ ನಿಮ್ ಸ್ಕೂಲಲ್ಲಿ ಕಂಪ್ಲೀಟ್ ಆಗಿ ರಿವಿಷನ್ ಮಾಡಿಸ್ತವ್ರೆ, ಓದ್ಸವ್ರೆ. 5:30 6 ಗಂಟೆ ರಾತ್ರಿ 7 ಗಂಟೆವರೆಗೆ ಕ್ಲಾಸ್ ಕೆಲವೊಂದು ಸ್ಕೂಲ್ಗಳಲ್ಲಿ ಇದಾರೆ. ಅವರು ಕೂಡ ನಿಮ್ ಟೀಚರ್ಸ್ ಕೂಡ ತುಂಬಾ ಎಫರ್ಟ್ ಆಗ್ತಾ ಇದಾರೆ, ನಿಮ್ ಟೀಚರ್ಸ್ ಕೂಡ ತುಂಬಾ ಎಫರ್ಟ್ ಆಗ್ತಾ ಇದಾರೆ. ಬಟ್ ನೀವೇನ್ ಮಾಡ್ತಾ ಇದ್ರ, ಅವ್ರ ಎಫರ್ಟ್ ಕೂಡ ನೀವು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನೀವು ಕೂಡ ಸ್ವಲ್ಪ ರೆಸ್ಪಾನ್ಸ್ ಮಾಡಿದ್ರೆ ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ನಮ್ಮ ಟೀಚರ್ಸ್ ಗಳಿಗೆ. ಈಗ ನಾನು ಹೇಳಿದ್ದಕ್ಕೆ ಅವರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಮೇಡಮ್ ನಾನು ಇವತ್ತು ಈ ಕ್ವಶನ್ಸ್ ಕಲ್ತಿದ್ದೀನಿ ಮೇಡಮ್, ನನಗೆ ಈ ಕ್ವಶನ್ಸ್ ಬರ್ತಾ ಇಲ್ಲ, ಡೌಟ್ ಇದೆ ಅಂತ ಹೋಗಿ ನಿಮ್ ಮೇಡಮ್ ಹತ್ರ ಕೂತ್ಕೊಂಡು ಕೇಳಿ. ಅವ್ರೇನೋ ನಿಮ್ಗೆ ನಿಮ್ ಶತ್ರು ಅಲ್ಲ, ನೀವು ಅವ್ರೇನು ಹುಲಿ ಅಲ್ಲ, ಸಿಂಹ ಅಲ್ಲ, ಏನಲ್ಲ, ಅವರು ಮನುಷ್ಯರೇ. ದೇ ಆರ್ ಬಿಕಮ್ ಆಸ್ ಅ ಹ್ಯೂಮನ್ ಬೀಯಿಂಗ್ಸ್. ಅದಕ್ಕೆ ಹೇಳ್ತಾ ಇದ್ದೇನೆ ಡಿಯರ್ ಸ್ಟೂಡೆಂಟ್ಸ್, ಇನ್ನೂ ಕೂಡ ಕಾಲ ಮಿಂಚಿಲ್ಲ, ಇನ್ನು ಟೈಮ್ ಇದೆ, ಸರಿಯಾಗಿ ಕೂತ್ಕೊಂಡು ಮೊಬೈಲ್ ಅನ್ನ ಎಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಮೊಬೈಲ್ ಯಾವ್ದು ಬೇಕೋ ಅದಕ್ಕಷ್ಟೇ ಯೂಸ್ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ. ಟಿವಿಯನ್ನ ನೋಡೋಣ ಬಿಟ್ಟಾಕ್ಬಿಡಿ, ಫ್ರೆಂಡ್ಸ್ ಸುತ್ತಾಡೋದು ಬಿಟ್ಟಾಕ್ಬಿಡಿ. ನಿಮ್ ಎಕ್ಸಾಮ್ ಮುಗಿದ್ಮೇಲೆ ನೀವೇ ಫ್ರೆಂಡ್ಸ್ ಜೊತೆ ಹೋಗಿ, ಅವಾಗ ನಿಮ್ ತಂದೆ ತಾಯಿನ ಕಳಿಸ್ಬಿಡ, ಫ್ರೀಯಾಗಿ ಕಳಿಸ್ತಾರೆ. ನಿಮ್ ತಂದೆ ತಾಯಿನ ಹೋಗಪ್ಪ ಇಷ್ಟು ದಿನ ಕೂತ್ಕೊಂಡು ಓದಿದೆ ಮನೇಲಿ, ಹೋಗು ಫ್ರೆಂಡ್ಸ್ ಸುತ್ತಾಡ್ಕೊಂಡ್ ಬಾ ಅಂತ ಅನ್ನೋರು ಇದಾರೆ ಪೇರೆಂಟ್ಸು. ಅದಕ್ಕೆ ಹೇಳ್ತಾ ಇದ್ದೀನಿ ಡಿಯರ್ ಸ್ಟೂಡೆಂಟ್ಸ್, ಕ್ಲಿಯರ್ ಆಗಿ ಓದ್ಕೊಳ್ಳಿ. ನನ್ನ ಮಾತುಗಳು ನಿಮ್ಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನಾನು ಆಡೋ ಮಾತುಗಳು ನಿಮ್ಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಅಥವಾ ನಾನು ಹೇಳೋ ಮಾತು ನಿಮ್ಗೆ ನಿಜ ಆಗಿದ್ರೆ, ನಾನು ಹೇಳೋ ಮಾತುಗಳು ನಿಮ್ಗೆ ಮನಸ್ಸಿಗೆ ತಟ್ಟಿದ್ರೆ ಅದಕ್ಕೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿಗೆ ಇದು ಮ್ಯಾಥ್ಸ್ ಅನ್ನ ತಂದಿದ್ದೀನಿ. ಯಾವ ರೀತಿ ಹೆಂಗ್ ಓದ್ಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾದ್ರೆ ಇನ್ನು ಸೈನ್ಸ್ ಅನ್ನೋರು ಕೂಡ ಇದ್ದೀರಾ, ಅದನ್ನು ಕೂಡ ತೊಗೊಂಬರ್ತೀನಿ. ಇನ್ನೊಂದು ಕೆಲವು ದಿನ ಅಷ್ಟೇ, ಇನ್ನೆಲ್ಲ ಸ್ವಲ್ಪ ದಿನ ಅಷ್ಟೇ, ಇನ್ನೊಂದು 2-3 ದಿನಗಳೇ ಅದನ್ನು ಕೂಡ ಕಂಟೆಂಟ್ ರೆಡಿ ಆಗುತ್ತದೆ. ಇನ್ನೊಂದು ಸ್ವಲ್ಪ ಇದೆ, ಅದನ್ನ ಕಂಟೆಂಟ್ ರೆಡಿ ಮಾಡಿಕೊಂಡು ಕ್ಲಿಯರ್ ಆಗಿ ನಿಮ್ಮ ಮುಂದ್ಗಡೆ ಬರ್ತೀನಿ. ಯಾಕಂದ್ರೆ ಪಿಕ್ಚರ್ ಹೆಂಗಿರ್ಬೇಕಂದ್ರೆ ಕಂಪ್ಲೀಟ್ ಆಗಿ ಪಿಕ್ಚರ್ ಇರ್ಬೇಕು ನಿಮ್ಗೆ. ಹೀರೋ ಯಾರು ಹೀರೋಯಿನ್ ಯಾರು ಅಷ್ಟೇ ಗೊತ್ತಾಗ್ಬಾರ್ದು, ಮೇನ್ ಆಗಿ ವಿಲನ್ ಕೂಡ ಗೊತ್ತಾಗ್ಬೇಕಲ್ಲಿ. ವಿಲನ್ ಕೂಡ ಗೊತ್ತಾಗಬೇಕು. ಯಾಕಂದ್ರೆ ನಮ್ಗೆ ಹೀರೋಯಿನ್ ಇದ್ರೆ ನಡೆಯಲ್ಲ, ವಿಲನ್ ಬೇಕು. ಯಾಕಂದ್ರೆ ಹೀರೋಯಿನ್ ಕಿಡ್ನಾಪ್ ಮಾಡೋ ವಿಲನ್ ಅಲ್ವಾ, ಆ ವಿಲನ್ ಹಿಡ್ಕೊಂಡು ನಾವು ಏನ್ ಮಾಡ್ಬೇಕಂದ್ರೆ ಆ ಹೀರೋಯಿನ್ ಬಚಾವ್ ಮಾಡ್ಬೇಕು, ಮಾಡ್ಬೇಕಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರೆ ಆ ಹೀರೋಯಿನ್ ಅನ್ನು ತಗೊಂಡ್ ಬರ್ತಾ ಇದ್ದೀವಿ. ಯಾಕಂದ್ರೆ ಇವಾಗ ವಿಲನ್ ಹೀರೋಯಿನ್ ಕಿಡ್ನಾಪ್ ಮಾಡ್ಕೊಂಡು ಹೋಗೋಣ, ಇವಾಗ ವಿಲನ್ ಹೀರೋಯಿನ್ ಕಿಡ್ನಾಪ್ ಮಾಡ್ಕೊಂಡು ಹೋಗೋನೆ. ಆ ಹೀರೋಯಿನ್ ಯಾರು ಗೊತ್ತಾ ನಿಮ್ಗೆ? ದಟ್ ಬಿಕಮ್ ಆಸ್ ಅ ಮಾರ್ಕ್ಸ್. ಅದೇ ಮಾರ್ಕ್ಸ್. ಆ ಮಾರ್ಕ್ಸ್ ಅನ್ನ ನೀವು ಹೆಂಗ್ ತಗೋಬೇಕು, ಆ ಮಾರ್ಕ್ಸ್ ಅನ್ನ ಯಾವ ರೀತಿ ತಗೋಬೇಕು, ಆ ಮಾರ್ಕ್ಸ್ ಅನ್ನ ಯಾವ ರೀತಿ ತಗೋಬೇಕು ಅನ್ನೋದನ್ನ ಹೇಳ್ತಾ ಇದೀನಲ್ಲ. ಕ್ಲಿಯರ್ ಪಿಕ್ಚರ್ ತಗೊಂಡ್ ಬರ್ತೀನಿ ಕೆಲವು ದಿನ ಅಷ್ಟೇ.
ಕಂಪ್ಲೀಟ್ ಆಗಿ ಕ್ಲಿಯರ್ ಪಿಕ್ಚರೇ. ಸೈನ್ಸ್ ಮ್ಯಾಥ್ಸ್ ಎರಡು ಪಿಕ್ಚರ್ ತಗೊಂಡ್ಬರ್ತೀನಿ. ಸೈನ್ಸ್ ಮತ್ತೆ ಮ್ಯಾಥ್ಸ್ ಎರಡು ಕ್ಲಿಯರ್ ಪಿಕ್ಚರ್ ತಗೊಂಡ್ರೆ ಅದ್ರ ಜೊತೆಗೆ ನಿಮಗೆ ಇನ್ನು ಯಾವ ಸಬ್ಜೆಕ್ಟ್ ಬೇಕು ಅಂತ ಹೇಳಿದ್ರೆ ಸಾಕು, ಅಲ್ಲಿ ಕಮೆಂಟ್ ಹಾಕಿ ಆ ಸಬ್ಜೆಕ್ಟ್ ಪಿಕ್ಚರ್ ಕೂಡ ನಾನು ತಗೊಂಡ್ಬರ್ತೀನಿ. ನಾಟ್ ಫಾರ್ ಓನ್ಲಿ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್, ಇವನ್ ಕನ್ನಡ ಆಲ್ಸೋ, ಇಂಗ್ಲಿಷ್ ಆಲ್ಸೋ, ಹಿಂದಿ ಆಲ್ಸೋ, ಸೋಷಿಯಲ್ ಆಲ್ಸೋ. ನಿಮಗೆ ಯಾವ ಪಿಕ್ಚರ್ ಬೇಕು ಅನ್ನೋದನ್ನ ಹೇಳಿ. ಸರ್ ನನ್ಗೆ ಇದು ಡೌಟ್ ಅನಿಸ್ತಾ ಇದೆ ಸರ್, ನಂಗೆ ಸೋಷಿಯಲ್ ಡೌಟ್ ಇದೆ ಸರ್, ಸೋಷಿಯಲ್ 32 ಲೆಸನ್ಸ್ ಇದೆ ಸರ್, ಅದನ್ನೆಲ್ಲ ಹೆಂಗ್ ಕವರ್ ಮಾಡೋದು, ಅದನ್ನು ಕೂಡ ಕೆಲವೇ ದಿನಗಳಲ್ಲಿ ತಗೊಂಡ್ ಬರ್ತೀನಿ. ಎಲ್ಲ ಸಬ್ಜೆಕ್ಟ್ ನಾಟ್ ಫಾರ್ ಇವನ್ ಸೈನ್ಸ್ ಮ್ಯಾಥ್ಸ್ ನೋ. ನಿಮ್ಗೆ ಎಕ್ಸಾಮ್ಗೆ ಯಾವ ರೀತಿ ಕಂಪ್ಲೀಟ್ ಆಗಿ ಒಂದೇ ಒಂದು ದಾರ ಹಿಂಗ್ ಹೇಳಿದ್ರೆ ಸಾಕು, ಕಂಪ್ಲೀಟ್ ಎಲ್ಲ ಹೇಳ್ಕೊಂಡ್ ಬರುತ್ತಲ್ವಾ, ಆ ರೀತಿ ನಿಮ್ಗೆ ಕಂಪ್ಲೀಟ್ ಆಗಿ ಎಳೆ ಎಳೆಗೆ ಬಿಡಿಸ್ತಾ ಬರ್ತದೆ ಅಷ್ಟೇ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನನ್ನ ಮಾತುಗಳನ್ನ ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಇವತ್ತು ಕ್ಲಾಸ್ಗಿಂತನೂ ಜಾಸ್ತಿ ಮಾತೇ ಆಗಿದೆ. ಬಟ್ ಏನ್ ಮಾಡೋದು, ನಮ್ಗೆ ಅನಿವಾರ್ಯ ಆಗಿದೆ ಇವಾಗ. ಯಾಕಂದ್ರೆ ನಾವು ನೋಡ್ತಾ ಇದೀವಿ ಹೊರಗಡೆ ಸ್ಟೂಡೆಂಟ್ಸ್ ಗಳನ್ನ, ಎಲ್ಲಾ ಟೀಚರ್ಸ್ ಗೋಳಗಳನ್ನ ನಾವು ನೋಡ್ತಾ ಇದೀವಿ. ಪ್ರತಿಯೊಬ್ಬ ಟೀಚರ್ಸ್ ಎಷ್ಟು ಎಫರ್ಟ್ ಹಾಕ್ತಾರೆ ನಾವು ನೋಡ್ತಾ ಇದೀವಿ ಇವತ್ತು. ನಾಟ್ ಫಾರ್ ಟುಡೇ, ಎವ್ರಿ ಡೇ, ಪ್ರತಿದಿನ ನಾವು ಏನ್ ಮಾಡ್ತಂದ್ರೆ ನೋಡ್ತಾ ಇದೀವಿ ಅವ್ರ ಎಫರ್ಟ್ ಗಳನ್ನ, ಅವ್ರ ಆಗ್ತಕ್ಕಂತ ಕಷ್ಟಗಳನ್ನ ನೋಡ್ತಾ ಇದೀವಿ. ಪ್ರತಿಯೊಬ್ಬ ಟೀಚರ್ಸ್, ನಾಟ್ ಫಾರ್ ಪ್ರತಿಯೊಂದು ಸ್ಕೂಲಲ್ಲಿ, ಎಲ್ಲಾ ಸ್ಕೂಲಲ್ಲಿ, ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಾ ಸ್ಕೂಲಲ್ಲಿ ಪ್ರತಿಯೊಬ್ಬ ಟೀಚರ್ಸ್ ನನ್ನ ಸ್ಟೂಡೆಂಟ್ಸ್ ಔಟ್ ಆಫ್ ಔಟ್ ಮಾಡ್ಬೇಕು ಅಥವಾ ನಮ್ಮ ಸ್ಕೂಲ್ ರಿಸಲ್ಟ್ ಔಟ್ ಆಫ್ ಔಟ್ ಆಗ್ಬೇಕಂತ ಅವರು ಕೂಡ ತುಂಬಾ ಎಫರ್ಟ್ ಹಾಕ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದೀನಿ, ಅವ್ರ ಎಫರ್ಟ್ ಕೂಡ ನೀವು ಸ್ವಲ್ಪ ರೆಸ್ಪಾನ್ಸ್ ಮಾಡಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿಯಾಗಿ ಶೇರ್ ಮಾಡಿ. ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ. ಯಾಕೆ ಸ್ಕಿಪ್ ಮಾಡ್ತಾ ಹೋಗ್ಬೇಡಿ, ಸ್ಕಿಪ್ ಮಾಡಿದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಅರ್ಥ ಆಗಲ್ಲ. ಅದೇ ರೀತಿ ಅಂದ್ರೆ ನಿಮ್ಮ ಸ್ಟೂಡೆಂಟ್ಸ್ ಅಥವಾ ನಿಮ್ಮ ಕ್ಲಾಸ್ಮೇಟ್ಸ್ಗಳಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಏನ್ ಮಾಡಿದ್ರೆ ಶೇರ್ ಮಾಡಿ, ಹೇಳಿ. ಅಥವಾ ಏನಾದ್ರು ನನ್ನ ತಪ್ಪುಗಳಾಗಿದ್ರೆ ಅಲ್ಲೇ ಕ್ಷಮಿಸಿ, ಕ್ಷಮಿಸ್ಬಿಟ್ಟು ಕಮೆಂಟ್ ಹಾಕಿ. ಯಾಕಂದ್ರೆ ಪ್ರತಿಯೊಬ್ಬ ಎಲ್ರು ಜೀವನದಲ್ಲಿ ತಪ್ಪುಗಳು ಮಾಡ್ತಾನೆ ಇರ್ತಾರೆ. ಆದ್ರೆ ತಪ್ಪುಗಳು ಮಾಡಿದ್ರೆ ತಾನೆ ಗೊತ್ತಾಗೋದು ನಮ್ಗೆ ಇಲ್ಲಿ ತಪ್ಪು ಮಾಡಿದೀವ ಅಂತ. ಪ್ರತಿಯೊಬ್ರು ತಪ್ಪು ಮಾಡೇ ಮಾಡ್ತಾರೆ, ಹುಟ್ಟಿನಿಂದ ಸಾಯೋವರೆಗೂ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಅದನ್ನ ಸರಿಯಾಗಿ ತಿದ್ಕೊಂಡು ಹೋಗ್ಬೇಕು. ಅದಕ್ಕೆ ನಾವ್ ಹೇಳ್ತೇವೆ, ಯಾಕಂದ್ರೆ ನಾನು ಕೂಡ ತಪ್ಪು ಮಾಡೇ ಬಂದಿದ್ದೀನಿ, ಅಥವಾ ನಿಮ್ ಟೀಚರ್ಸ್ ಕೂಡ ತಪ್ಪು ಮಾಡೇ ಬಂದಿರ್ತಾರೆ, ಅಥವಾ ನಿಮ್ಮ ಮನೇಲಿ ಕೂಡ ನಿಮ್ಮ ಅಪ್ಪ ಅಮ್ಮ ಕೂಡ ಅವರು ತಪ್ಪು ಮಾಡಿರ್ತಾರೆ. ಈ ಪ್ರಪಂಚದಲ್ಲಿ ಯಾರು ಕರೆಕ್ಟ್ ಇಲ್ಲ. ಈ ಪ್ರಪಂಚದಲ್ಲಿ ಒಂದು ಜೀವಿನೂ ಕೂಡ ತಪ್ಪು ಮಾಡಿ ಬಂದಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದೇನೆ ಡಿಯರ್ ಸ್ಟೂಡೆಂಟ್ಸ್, ಚೆನ್ನಾಗಿ ಓದಿ, ನಿಮ್ಮ ಅಪ್ಪ ಅಮ್ಮ ಹೆಸರು ತಗೊಂಬನ್ನಿ. ಇಲ್ಲಿ ನೋಡಿ, ನೀವೇನೋ ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ರೆ ಫಸ್ಟು ನಿಮ್ಮ ತಂದೆ ತಾಯಿ ಹೆಸರು ಬರುತ್ತೆ, ಆಮೇಲೆ ನಿಮ್ಮ ಸ್ಕೂಲ್ ನೇಮ್ ಬರುತ್ತೆ, ಆಮೇಲೆ ನಿಮ್ಮ ಟೀಚರ್ಸ್ಗಳ ನೇಮ್ ಬರುತ್ತೆ, ಆಮೇಲೆ ನಿಮ್ಮ ನೇಮ್ ಬರುತ್ತೆ, ಪ್ಲಸ್ ಅದ್ರ ಜೊತೆಗೆ ನಿಮ್ಮ ಹಳ್ಳಿ ನೇಮ್ ಬರುತ್ತೆ, ನಿಮ್ಮ ಹಳ್ಳಿ ಹೆಸರು ಬರುತ್ತೆ, ಆಮೇಲೆ ನಿಮ್ಮ ಹೋಬಳಿ ಹೆಸರು ಬರುತ್ತೆ, ನಿಮ್ಮ ತಾಲೂಕು ಹೆಸರು ಬರುತ್ತೆ, ನಿಮ್ಮ ಜಿಲ್ಲೆ ಹೆಸರು ಬರುತ್ತೆ, ಆಮೇಲೆ ನಿಮ್ಮ ರಾಜ್ಯದ ಹೆಸರು ಬರುತ್ತೆ, ಕೊನೆಯದಾಗಿ ನಮ್ಮ ಇಡೀ ದೇಶದ ಹೆಸರೇ ಬರುತ್ತೆ. ಇಂಥ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ಹುಡುಗ, ಒಬ್ಬ ಹುಡುಗಿ ಈ ವಿಷಯದಲ್ಲಿ ಅಂದ್ರೆ
ಔಟ್ ಆಫ್ ಔಟ್ ಮಾಡೋರು 625 625 ಮಾಡೋರು. ಲಾಸ್ಟ್ ಇಯರ್ ನೋಡಿರ್ಬೋದು, ಲಾಸ್ಟ್ ಇಯರ್ 25 ಜನ 25 ಮೆಂಬರ್ಸ್ ದೇ ಬಿಕಮ್ ಆಸ್ 625 625. ಅವ್ರು ಯಾವ ರೀತಿ ಸ್ಟಡಿ ಮಾಡಿ ಯೋಚನೆ ಮಾಡಿ, ಅವರು ಯಾವ ರೀತಿ ಸ್ಟಡಿ ಮಾಡಿರ್ಬೇಕು ಅನ್ನೋದು ಯೋಚನೆ ಮಾಡಿ. ಇವನ್ ಫಾರ್ ಸಿಂಗಲ್ ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡಿರಲ್ಲ ಅವರು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇನ್ನೂ ಕೂಡ ಆಸೆ ಇದೆ ನಮಗೆ 95+ ಮಾಡಬೇಕು ಅಥವಾ ಔಟ್ ಆಫ್ ಔಟ್ ಮಾಡೋದ್ರಿಂದ ಆಸೆ ಇರುತ್ತೆ, ಎಲ್ರಿಗೂ ಆಸೆ ಇದೆ. ಆಮೇಲೆ ನನ್ನ ಸ್ಟೂಡೆಂಟ್ರು ಕೂಡ ಆಸೆ ಇದೆ. ನಾನು ಕೂಡ ಆಸೆ ಇಟ್ಟಿದ್ದೀನಿ ಅವನ ಮೇಲೆ, ನಾನು ಕೂಡ ಹೋಪ್ಸ್ ಇಟ್ಟಿದ್ದೀನಿ ಯಾಕಂದ್ರೆ ಅವ್ನು 100% ಮಾಡ್ತಾನೆ ಕಾನ್ಫಿಡೆಂಟ್ ಇದೆ. ನಾನು ಕೂಡ ಅವನ ಮೇಲೆ ಕಾನ್ಫಿಡೆಂಟ್ ಇದೆ, ಮಾಡೇ ಮಾಡ್ತಾನೆ ಅಂತ ಅನ್ನೋದು. ನಾಟ್ ಫಾರ್ ಇವನ್ ಸಿಂಗಲ್ಸ್ ಆಫ್ ಸ್ಟೂಡೆಂಟ್, ನನ್ನ ಕಡೆಯಿಂದ ಟೋಟಲ್ ಆಗಿ ಎಷ್ಟು 5 ಜನ ಸ್ಟೂಡೆಂಟ್ಸ್ ಅವ್ರೆ, 5 ಅಲ್ಲ 6 ಜನ. 6 ಜನ ಸ್ಟೂಡೆಂಟ್ಸು 625 ಮಾಡ್ತಾನೆ ಕಾನ್ಫಿಡೆಂಟ್ ಇದೆ ನನಗೆ, ನನ್ನ ಕಾನ್ಫಿಡೆಂಟ್ ಇದೆ. ಈಗ ಆ ರೀತಿ ಅವ್ರು ಸ್ಟಡಿ ಮಾಡ್ತಾ ಇದಾರೆ. ಈಗ ನಾನು ಹೇಳ್ತಕ್ಕಂಥ ಟ್ರಿಕ್ಸ್ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ, ಅವರು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾಳೆ ಅಷ್ಟರೊಳಗಡೆ ನಿಮಗೆ ಏನಂತಂದ್ರೆ ಕಂಪ್ಲೀಟ್ ಆಗಿ ಟೈಮ್ ಟೇಬಲ್ ರೆಡಿ ಮಾಡ್ಕೊಂಡ್ ಬರ್ತೀನಿ. ಕಂಪ್ಲೀಟ್ ಟೈಮ್ ಟೇಬಲ್ ರೆಡಿ ಮಾಡ್ಕೊಂಡ್ ಬರ್ತೀನಿ. ನಾಳೆ ಎನಿ ಕಂಡೀಷನ್ ಏನೇ ಆದ್ರೂ ನಾಳೆ ಟೈಮ್ ಟೇಬಲ್ ರೆಡಿ ಮಾಡ್ಕೊಂಡು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ಸಮಯ ಕಡಿಮೆ ಇದೆ, ಓನ್ಲಿ ಫಾರ್ 34 ಡೇಸ್ ಉಳಿಯುತ್ತೆ. ನಾಳೆಗೆ ಅಂದ್ರೆ ಓನ್ಲಿ 34 ಡೇಸ್ ಅಷ್ಟೇ ಉಳಿಯುತ್ತೆ. ಆಮೇಲೆ ಇವತ್ತು ಏನ್ ಮಾಡಿದ್ರೆ ಮ್ಯಾಥ್ಸ್ಗಳು ಏನು ಪ್ರಾಬ್ಲಮ್ಸ್ ಇದೆಯಲ್ಲ ಅಥವಾ ನಿಮ್ಮ ಸ್ಕೂಲ್ ಯಾವ ವರ್ಕೌಟ್ ಮಾಡ್ಸೋದನ್ನ ರಿವಿಷನ್ ಮಾಡ್ತಾ ಹೋಗಿ, ಪ್ಲಸ್ ಥಿಯರಿ ಮಾಡೋ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಗ್ರಾಫ್ಸ್ ಇದೆ ಗ್ರಾಫ್ ರೆಡಿ ಮಾಡ್ತಾ ಹೋಗಿ. ಯಾಕಂದ್ರೆ ಅಲ್ಲಿ ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ನ ತಗೋಬಹುದು. ಅಲ್ಲಿ ನಿಮ್ಗೆ ಟೈಮ್ ಕೂಡ ಈಸಿಯಾಗಿ ಕವರ್ ಆಗುತ್ತೆ. ಟೈಮ್ ಕೂಡ ಈಸಿಯಾಗಿ ಕವರ್ ಆಗುತ್ತೆ. ಹಾಗಾದ್ರೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಗೆ ಈ ನನ್ನ ಕಂಟೆಂಟ್ ಅನ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಡಿಯರ್ ಸ್ಟೂಡೆಂಟ್ಸ್ ಟೈಮನ್ನು ವೇಸ್ಟ್ ಮಾಡಬೇಡಿ. ಸಮಯಕ್ಕೆ ಯಾರು ಬೆಲೆ ಕೊಡ್ತಾರೋ ಅವನೇ ಸಕ್ಸಸ್ ಆಗ್ತಾನೆ ಅಂತ ಹೇಳ್ತಾ ಇದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, ದಯವಿಟ್ಟು ಸಮಯ ಅನ್ನೋದು ತುಂಬಾ ಇಂಪಾರ್ಟೆಂಟು. ಆ ಸಮಯಕ್ಕೆ ಮಹತ್ವ ಕೊಡಿ. ಸಮಯಕ್ಕೆ ಮಹತ್ವ ಕೊಟ್ರೆ ದಯವಿಟ್ಟು ಅವನು ಯಶಸ್ಸನ್ನು ಕಾಣ್ತಾರೆ. ಈ ಪ್ರಪಂಚದಲ್ಲಿ ಡಿಸ್ಟ್ರಾಕ್ಟ್ ಯಾರಾಗ್ತಾನಲ್ಲ ಅವನು ಅದಕ್ಕೆ ಫೋಕಸ್ ಮಾಡಿಬಿಟ್ಟು ನಿಮ್ಮ ಗುರಿ ಹತ್ರ ಫೋಕಸ್ ಮಾಡಿ. ಆವಾಗ ನೀವು ಗ್ಯಾರಂಟಿ ಸಕ್ಸಸ್ ಆಗ್ತೀರಾ, ಮೇಲೆ ಬರ್ತೀರಾ. ಯು ಬಿಕಮ್ ಆಸ್ ಡೌನ್ ಇದ್ದವರು ಇಮಿಡಿಯೇಟ್ ಆಗಿ ಮೇಲೆ ಬರ್ತೀರಾ, ಇಮಿಡಿಯೇಟ್ ಆಗಿ ಮೇಲೆ ಬರ್ತೀರಾ. ಇನ್ನು ಕೊನೆಯದಾಗಿ ಒಂದೇ ಒಂದು ಮಾತು ಹೇಳ್ತೀನಿ. ಕೊನೆಯದಾಗಿ ಒಂದು ಮಾತು ಹೇಳ್ಬಿಟ್ಟು ಈ ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತಾ ಇದ್ದೀವಿ. ಇವತ್ತು ಏನಂತಂದ್ರೆ, ಯಶಸ್ಸು ಅನ್ನೋದು ಯಾರ ಸುತ್ತಲ್ಲ, ಯಶಸ್ಸನ್ನು ನಾವು ಅದನ್ನ ಹುಡುಕ್ತಾ ಹೋಗ್ಬೇಕು. ಯಶಸ್ಸು ನಮ್ಮನ್ನು ಹುಡ್ಕೊಂಡ್ ಬರ್ಬೋದು, ನಾವು ಅದನ್ನ ಹುಡುಕ್ತಾ ಹೋಗ್ಬೇಕು. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಆಮೇಲೆ ಬೆಲ್ ಬಟನ್ ಹೊಡೆಯೋದನ್ನ ಮರೆಯಕ್ಕೆ ಹೋಗಬೇಡಿ. ಹ್ಯಾವ್ ಎ ನೈಸ್ ಡೇ ಮೈ ಡಿಯರ್ ಸ್ಟೂಡೆಂಟ್ಸ್.